ಕೋರ್ಟ್ನಲ್ಲಿ ಕೇಸ್ಗಳಿದ್ದಾವ. ಈಗಂತೂ ಪ್ರಜ್ವಲ್ ರೇವಣ್ಣಗಂತೆ ಶಿಕ್ಷೆ ಆಗ್ಯದ, ಕನ್ವಿಕ್ಟ್ ಅಂದ್ರೆ ನೆಕ್ಕಿಪ್ಪ ಅಂದಾಗ. ಇವ್ರ ಅಪ್ಪರ್ನರು ಅದೇ ಇದೆ, ತೂಗುಗತ್ತಿದ್ದಂಗೆ ಯಾವ ಬೇಕಾದ್ರೆ ಬೀಳ್ಬೋದು. ಹಾಗಾದ್ರೆ ಮುಂದೆ ಏನು ಅಂತ ಈ ಪಾರ್ಟಿ ಗತಿ ಏನು? ನಾಯಕರು ಇಲ್ಲ. GT ದೇವೇಗೌಡರಿದ್ದರು, ಕೊನೆಗೆ ನಮ್ಗೆ ಇಬ್ರಾಹಿಂ ಅವರಿದ್ದರು, ಮಾತಿನ ಮಲ್ಲ ಕೇಳಿ ಪ್ರತಿಯೊಂದಕ್ಕೂ ವಚನ ಹೇಳ್ತಾ ಜನರನ್ನು ಮುಗ್ಧಗೊಳಿಸುವಂಥ ವ್ಯಕ್ತಿ. ಜೊತೆಗೆ GT ದೇವೇಗೌಡರು ಮೈಸೂರು ಏರಿದ್ರೆ ಒಳ್ಳೆ ಪ್ರಬುದ್ಧ ರಾಜಕಾರಣಿ. ಅಟ್ಲೀಸ್ಟ್ ಅಂಥವ್ರನ್ನವರು ಇವ್ರು ಲೀಡರ್ ಮಾಡಬೇಕಾಯ್ತಲ್ಲ JDS ಉಳಿಸ್ಕೊಳ್ಳೋ ಸಲುವಾಗಿ. ಇದು JDS ಈ ಸಲ ಉಳಿತದ. ಮತ್ತು ತಮ್ಮ ಮಗನ ಮಾಡ್ಕೊಂಡಿದ್ದಾರೆ. ಸಿನಿಮಾ ಹೀರೋ ನಿಮ್ಗೆ ಗೊತ್ತದ, ನಿಖಿಲ್ಲ, ನಮ್ಮ ಕುಮಾರಸ್ವಾಮಿ. ಅವ್ರನ್ನ ಬಗ್ಗೆ ನಾವೇನು ಕೇಳಿಲ್ಲ, ಬಟ್ ನಿಂತಲ್ಲಿ ಗೆದ್ದಿಲ್ಲ, ಸೋತಿದ್ದ ಇತಿಹಾಸ ಆಗ್ಯದ. ಹೀಗಾಗಿ ಇವತ್ತು ಅತ್ಯಂತ ಅಡ್ಡಗತ್ತರೆಯಲ್ಲಿ ನಮ್ಮ JDS ಉಳಿದದ. ಹೌದು, ಒಂದು ಪ್ರಾದೇಶಿಕ ಪಕ್ಷ ರಾಜ್ಯಕ್ಕೆ ಬೇಕು. ಆದರೆ ಇವತ್ತು ಅದಾಗಿ ಉಳಿತದನ ಇದು ಅನ್ನುವಂಥದ್ದು. ಯಾಕಂದ್ರೆ ಚುನಾವಣೆ ಬಂದಾಗ ಇನ್ನೂ ಏನೇನು ಬದಲಾವಣೆಗಳಾಗ್ತಾವ. ಎಷ್ಟರ ಮಟ್ಟಿಗೆ BJP ಇವ್ರ ಜೊತೆಗೆ ನಿಲ್ತದ ಅಥವಾ ಸಪರೇಟ್ ಆಗ್ತದೆ ಇನ್ನೂ ನೋಡ್ಬೇಕಾಗಿದೆ. ಯಾಕಂದ್ರೆ ಅದು BJP ಈಗ ಸ್ಪಷ್ಟವಾಗಿ ತನ್ನದೇ ಆದ ಬಲವನ್ನು ಹೆಚ್ಚು ಮಾಡಿಸ್ಕೊಂಡು ಪ್ರಯತ್ನ ಮಾಡ್ಕೊಳ್ಲಿಕ್ಕತ್ತದ. ಯತ್ನಾಳರ ಮರಳಿ ಪಕ್ಷಕ್ಕೆ ತರುವಂಥ ಪ್ರಯತ್ನ ನಡೆಸದ. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರಿಗೆ ಏನೋ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತದ. ಹೀಗಾಗಿ BJP ಎಷ್ಟರ ಮಟ್ಟಿಗೆ ಮುಂಬರುವ 2022ರಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ